ಚಿತ್ರದುರ್ಗದ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹೌದು, ಸೀಬರ್ಡ್ ಬಸ್ ಚಾಲಕ ಚಿಕಿತ್ಸೆ ಫಲಿಸದೆ ಸಾವಿಗೀಡಾಗಿದ್ದಾರೆ. ಚಿತ್ರದುರ್ಗದ ಭೀಕರ ಬಸ್ ದುರಂತ ಅದು. ಆ ಬಸ್ಸೇ ಹೊತ್ತಿ ಉರಿಯಿತು. ಇದರಲ್ಲಿ ನೋಡಿ, ಸಾವಿನ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಸೀಬರ್ಡ್ ಬಸ್ ಅದು. ಆ ಬಸ್ನ ಚಾಲಕ ಚಿಕಿತ್ಸೆ ಫಲಿಸದೆ ಸಾವಿಗೀಡಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಾಲಕನಿಗೆ ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಒದಗಿಸಲಾಗಿತ್ತು. ಆದರೆ ಸದ್ಯ ಸಾವಿಗೀಡಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮೊಹಮ್ಮದ್ ರಫೀಕ್ ಮೃತ ಸೀಬರ್ಡ್ ಬಸ್ ಚಾಲಕ. ಘಟನೆಯಲ್ಲಿ 2 ಕಾಲು 1 ಕೈ ಮುರಿತವಾಗಿದೆ ಎನ್ನುವಂಥ ಮಾಹಿತಿ ಇದೆ. ರಾತ್ರಿ ಆಪರೇಷನ್ ವೇಳೆ ಚಿಕಿತ್ಸೆ ಫಲಿಸದೆ ಸಾವಿಗೀಡಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಭೀಕರ ಬಸ್ ದುರಂತ ಅದು. ಎಂಥವರ ಎದೆ ಕೂಡ ಜಲ್ ಅನ್ನುವಂಥ ದೃಶ್ಯಾವಳಿ. ಯಾಕಂತ ಹೇಳಿದ್ರೆ, ಒಂದು ಟ್ಯಾಂಕರ್ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಆದಂತಹ ಸ್ಫೋಟ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆ ಬಸ್ಸೇ ಹೊತ್ತಿ ಉರಿತಾ ಇದ್ದು ಬಹಳಷ್ಟು ಮಂದಿ ಉಸಿರುಗಟ್ಟಿ ಬಸ್ನಲ್ಲಿ ಸಿಲುಕಿಕೊಂಡಿದ್ರು. ಅದರಲ್ಲಿ ಹಲವರು ಬಚಾವಾಗಿದ್ದರೆ ನೋಡಿ, ಈಗ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. 6 ಮಂದಿ ದುರ್ಮರಣಕ್ಕೀಡಾಗಿದ್ದರು. ಬಸ್ ಚಾಲಕನನ್ನು ರಕ್ಷಿಸುವ ಎಲ್ಲ ಪ್ರಯತ್ನಗಳು ಕೂಡ ಆಗಿರುತ್ತೆ. ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಕೂಡ ಒದಗಿಸಲಾಗಿರುತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೊಹಮ್ಮದ್ ರಫೀಕ್ ಸೀಬರ್ಡ್ ಬಸ್ನ ಚಾಲಕ ಸಾವಿಗೀಡಾಗಿದ್ದಾರೆ. ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ, ಇವರೇ ಮೊಹಮ್ಮದ್ ರಫೀಕ್. ಗೊರ್ಲತ್ತು ಗ್ರಾಮದ ಬಳಿ ನಿನ್ನೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿರುತ್ತಾರೆ ಖಾಸಗಿ ಬಸ್ ಚಾಲಕ ಮೊಹಮ್ಮದ್ ರಫೀಕ್. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಅಂದಾಜು ಇವರಿಗೆ 42 ವರ್ಷ ವಯಸ್ಸಾಗಿತ್ತು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೊರ್ಲತ್ತು ಗ್ರಾಮದ ಬಳಿ ಲಾರಿ ಡಿಕ್ಕಿಯಾದ ಪರಿಣಾಮ ಆಗಿರುವಂತಹ ಅವಘಡ. ಖಾಸಗಿ ಬಸ್ ಒಂದು ಹೊತ್ತಿ ಉರಿಯಿತು. ಈ ಸಂದರ್ಭದಲ್ಲಿ ಬಸ್ ಚಾಲಕ ತೀವ್ರವಾಗಿ ಗಾಯಗೊಂಡಿರ್ತಾರೆ. ಅವರನ್ನು ಹುಬ್ಬಳ್ಳಿಯ ಕಿಮ್ಸ್ಗೂ ಕೂಡ ದಾಖಲು ಮಾಡಲಾಗುತ್ತೆ. ಸದ್ಯ ಸಾವಿಗೀಡಾಗಿದ್ದಾರೆ ಮೊಹಮ್ಮದ್ ರಫೀಕ್ ಅನ್ನುವಂತಹ ಮಾಹಿತಿ ಇದೆ. ಗೊರ್ಲತ್ತು ಗ್ರಾಮದ ಬಳಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿರ್ತಾರೆ. ಅವರ ಕುಟುಂಬದಲ್ಲಿ ಸದ್ಯ ನೀರವ ಮೌನ. ಯಾಕಂತ ಹೇಳಿದ್ರೆ, ಈ ಕುಟುಂಬದ ಸದಸ್ಯನ ಕಳೆದುಕೊಂಡ ಹಿನ್ನೆಲೆಯಲ್ಲಿ ಕಣ್ಣೀರಿಡುವಂಥ ಪರಿಸ್ಥಿತಿ ಕುಟುಂಬಕ್ಕೆ ಬಂದೊದಗಿದೆ. ಈ ಒಂದು ನೋವನ್ನು ಭರಿಸುವಂತಹ ಶಕ್ತಿಯನ್ನು ಭಗವಂತ ಕುಟುಂಬಕ್ಕೆ ನೀಡಬೇಕಾಗಿದೆ. बाद में ऑपरेशन करना है। हमारे भारतीय सर को उसको भी ऑपरेशन भी करेगा। ऑपरेशन कराने के बाद सुबह 4 बजे तक 5 बजे तक सांस चालू रहती है। 6 बजे के आसपास में उनकी सांस बंद हो गई। पूरे घर की जवाबदारी उनके ऊपर थी। मैं बर्तन धो को मेरा घर चलाता, बर्तन धो को पूरा घर चलाता हूँ। खेत नहीं, घर नहीं, भाड़े के घर में रहते हैं। पूरा घर की जवाबदारी मेरे मर्द के ऊपर रहती है सर। हमारा, मेरे भाना, हमारे नंदा का, उनके भाना का, उनके भाई का, सब जब ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಮೇಶ್ ನೀಡ್ತಾ ಹೋಗ್ತಾರೆ. ಕಲ್ಮೇಶ್, ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ ಮೊಹಮ್ಮದ್ ರಫೀಕ್ ಬಸ್ ಚಾಲಕ ಸಾವಿಗೀಡಾಗಿದ್ದಾರೆ. ತೀವ್ರವಾಗಿ ಇಂಜೂರ್ ಆಗಿದ್ರ ಅವರು, ಚಿಕಿತ್ಸೆ ಫಲಕಾರಿಯಾಗಲಿಲ್ವಾ? ಏನಿದೆ ಅಪ್ಡೇಟ್ಸ್? ದಿವ್ಯ, ಏನು ಚಿತ್ರದುರ್ಗ ಜಿಲ್ಲೆಯ ಜವನಗೊಂಡನಹಳ್ಳಿಯಲ್ಲಿ ಲಾರಿ ಮತ್ತು ಏನು ಬಸ್ ದುರಂತ ಅಪಘಾತ ಆಗಿತ್ತು. ಆ ಸಂಬಂಧಪಟ್ಟಂತೆ ಈಗ ಸಾವಿನ ಸಂಖ್ಯೆ 7ಕ್ಕೆ ಏರಿದೆ. ಏನು ಸೀಬರ್ಡ್ ಬಸ್ ಚಾಲಕ ಏನು ಮೊಹಮ್ಮದ್ ರಫೀಕ್ ಇದ್ದಾನೆ, ಸಾಕಷ್ಟು ತೀವ್ರವಾಗಿ ಗಾಯಾಗಿತ್ತು. ಆತನಿಗೆ ವೈದ್ಯರು ಹುಬ್ಬಳ್ಳಿಯ KMCR ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಸಾಕಷ್ಟು ಹರಸಾಹಸ ಪಟ್ಟರು. ಆದ್ರೆ ನಿನ್ನೆ ತಡರಾತ್ರಿ ಸಹ ಆತನಿಗೆ ವಿಶೇಷವಾದಂತಹ ವೈದ್ಯರ ತಂಡ ಸಹ ನೇಮಕ ಮಾಡಿ ಆತನಿಗೆ ಚಿಕಿತ್ಸೆಯನ್ನು ಮುಂದುವರಿಸಿದ್ರು. ಇವತ್ತು ಬೆಳಗಿನ ಜಾವ ಆತನಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವುದು ಮತ್ತು ಕೈಕಾಲು ಸೇರಿದಂತೆ ಆತನ ಬೆನ್ನು ಮೂಳೆಗಳು ಸಹ ಮುರಿದಿತ್ತು. ಇಡೀ ರಾತ್ರಿ ಆಪರೇಷನ್ ಅನ್ನ ವೈದ್ಯರ ನುರಿತ ತಜ್ಞ ವೈದ್ಯರ ತಂಡ ಮಾಡಿತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಆತ ಚಿಕಿತ್ಸೆಗೆ ಸ್ಪಂದನೆ ಆಗಲಿಲ್ಲ. ಈ ಕುರಿತಂತೆ ಸಾಕಷ್ಟು ಆಕ್ರಂದನ ಮುಗಿಲ್ಬಿಟ್ಟಿರೋದು. KMCR ಆಸ್ಪತ್ರೆಯಲ್ಲಿ ಅವರ ಸಹೋದರ ಮೊಹಮ್ಮದ್ ಮತ್ತು ಅವರ ತಾಯಿ ಸಹ ಇಲ್ಲಿದ್ದಾರೆ ಮತ್ತು ಅವರ
ಪತ್ನಿ ಸಹ ಇಲ್ಲಿ ಸ್ಥಳದಲ್ಲಿರುವಂತಕ್ಕದ್ದು. ಮೊಹಮ್ಮದ್ ರಫೀಕನ ಸಹೋದರ ಮೊಹಮ್ಮದನ ಸಹ ಹೇಳಿಕೆ ಕೊಟ್ಟಿದ್ದಾನೆ. ನಮಗೆ ಸಾಕಷ್ಟು ನೋವು ತಂದಿದೆ. ಈ ರೀತಿಯಾದಂತ ಯಾವುದೇ ವ್ಯಕ್ತಿ ಬೇರೆಯವರಿಗೂ ಸಹ ಕೇಳೋ ಬಯಸಿರಲಿಲ್ಲ. ಒಳ್ಳೆಯ ವ್ಯಕ್ತಿ ಆಗಿದೆ ಎಂಬ ತಮ್ಮ ಅಳ್ಳನ್ನ ತಡ್ಕೊಂಡಿದ್ದರು. ದಿವ್ಯಾ, ಕಲ್ಮೇಶ್, ಮೃತಪಟ್ಟಿದ್ದಾರೆ ಯಾರು? ಅವರ ಮೃತದೇಹವನ್ನು ಕುಟುಂಬಗಳಿಗೆ ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ಸಂಪೂರ್ಣಗೊಂಡಿದೆಯಾ? ಒಂದು. ಎರಡನೇದಾಗಿ ಏನು ಆ ಬಸ್ನಲ್ಲಿ ಇತರರು ಸಂಚಾರವನ್ನು ಮಾಡ್ತಿರ್ತಾರೆ, ಅವರು ಗಾಯಗೊಂಡಿದ್ದಾರೆ, ಅವರೆಲ್ಲರೂ ಕೂಡ ಅವರ ಕುಟುಂಬವನ್ನು ತಲುಪಿದ್ದಾರೆ, ಅವ್ರಿಗೆ ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಒದಗಿಸಲಾಗಿದೆಯಾ? ಇದ್ರ ಬಗ್ಗೆ ಏನಿದೆ ಅಪ್ಡೇಟ್ಸ್? ಒಂದು ಚಿತ್ರದುರ್ಗದ ಏನು ಈ ಒಂದು ಬಳಿಯಿಡದ್ದು ದುರಂತ ಪ್ರಕರಣ ಸಂಬಂಧಪಟ್ಟಂತೆ ಈಗ ಒಂದು ಮರಣೋತ್ತರ ಪರೀಕ್ಷೆ ಏನು ಮೊಹಮ್ಮದ್ ರಫೀಕ್ ಅದನ್ನ ಚಾಲಕ ಅದನ್ನ ಎಲ್ಲ ಒಂದು ಕಾನೂನಾತ್ಮಕವಾದ ಪ್ರಕ್ರಿಯೆ ನೀಡಬೇಕಾಗ್ತದೆ. ಯಾಕಂದ್ರೆ ದೊಡ್ಡ ದುರಂತ. ಮರಣೋತ್ತರ ಪರೀಕ್ಷೆ ಮಾಡಬೇಕಾಗಿದೆ. ಮರಣೋತ್ತರ ಪರೀಕ್ಷೆ ಮಾಡಬೇಕಾದ್ರೆ ಅವರ ಸಂಬಂಧಿಕರು ಸಹ ಒಂದು ಏನು ಆ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆಗೆ ಸೈನ್ ಮಾಡಬೇಕಾಗತ್ತೆ. ಈಗ ಕೆಲವೇ ಗಂಟೆಗಳಲ್ಲಿ ಆತನ ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ಆತನ ಕುಟುಂಬಕ್ಕೆ ಹಸ್ತಾಂತರ ಮಾಡ್ತಾರೆ. ಇನ್ನುಳಿದಂತೆ ಏನು ಗಾಯಗೊಂಡಿರೋ ಅವರೆಲ್ಲ ಮರಣೋತ್ತರ ಪರೀಕ್ಷೆ ಈಗಾಗಲೇ ಮುಗಿದಿರುವುದು ಮತ್ತು ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಅವರ ಮರಣೋತ್ತರ ಪರೀಕ್ಷೆಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ತೆಗೆದುಕೊಂಡಿರೋದು. ಈಗಾಗಲೇ ಈ ಪ್ರಕರಣ ಸಂಬಂಧಪಟ್ಟಂತೆ ಅಂದ್ರೆ ಮೊಹಮ್ಮದ್ ರಫೀಕನ ಸಂಬಂಧಪಟ್ಟ ಆತನ ಸಂಜೆ ಆತನ ಅಂತ್ಯಕ್ರಿಯೆ ನೀಡುವ ಸಾಧ್ಯತೆ ಇದೆ ಎಂಬ ಅವರ ಕುಟುಂಬದ ವರ್ಗದವರು ಜಿ ನ್ಯೂಸ್ಗೆ ತಿಳಿಸಿದ್ದಾರೆ. ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕಲ್ಮೇಶ್. ಇದೊಂದು